ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 244ನೆಯ ಭಾಗ. ವಿಷ್ಣು ಎಂಬ ಶಬ್ದದ ಅರ್ಥ ನಿರ್ವಚನವನ್ನು ಕಳೆದ 2 ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಬೃಹತಿ ಸಹಸ್ರದ 2ನೇ ಮಂತ್ರದಲ್ಲಿ ಶೋಧೇನೂನಾ ಮಿಷುದ್ಧಸಿ ಅಂತ ಆ ಭಗವಂತನನ್ನು ಷಡ್ಗುಣ ಪರಿಪೂರ್ಣ ಅಂತಲೂ ಮತ್ತೆ ಶಹ ಅಂದ್ರೆ ಸರ್ವಚೇಷ್ಟಕ ಅಂತಲೂ ನಾವು ತಿಳಿಯಬಹುದಾಗಿದೆ. ಅದರ ಅರ್ಥ ವಿವರ ರೂಪವೇ ಈ ವಿಷ್ಣು ಅನ್ನುವ ಶಬ್ದದ ಅರ್ಥ. ಸ್ವಸ್ಥಸ್ಸು ಸುಧಾಂ ಅಶೇಷ ಸನ್ಮಂಗಲಾನುಭವಂತು ಅಶೇಷಾನಿ ಸನ್ಮಂಗಲಾನಿ ಚ ಸರ್ವೇಷಾಮಸ್ಮಾಕಂ ಪ್ರವಕ್ತॄಣಾಂ ಶ್ರೋತॄಣಾಂ ಚ ಭಗವತಃ ಗೌಣಾನಾಂ ಸಹಸ್ರಸಂಖ್ಯಾಕಾನಾಂ ನಾಮ್ನಾಂ ಶ್ರವಣೇನೈವ ಭವಂತಿ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗ ಭಯಾಕುಲೆ ಅಯಮೇಕಃ ಮಹಾಭಾಗಃ ಪೂಜ್ಯತೆ ವಧೋಕ್ಷಜಃ. ಘೋರಃ ಅಯಂ ಸಂಸಾರಃ ಜನ್ಮ ಮರಣ ರೋಗಾದಿಭಿಃ ಆಕುಲೋಯಂ. ಅಸ್ಮಿಶ್ಚ ಘೋರೆ ಸಂಸಾರೆ ಇದಮೇಕಮೇವ ಮಂಗಲಂ ಇದಮೇಕಮೇವ ಶುಭಂ ಯತ್ ನಾರಾಯಣಃ ಅರ್ಚ್ಯತೆ ಪ್ರಾಚ್ಯತೆ ಚ. ಅರ್ಚ್ಯತೆ ವಿಗ್ರಹಾದಿಷು, ಪ್ರಾಚ್ಯತೆ ಶ್ರವಣ ಮನನ ಧ್ಯಾನಾದಿಭಿಃ. ಏವಂ ಚ ತಸ್ಯ ಭಗವತಃ ಗುಣವಾಚಕಾನಾಂ ನಾಮ್ನಾಂ ಅರ್ಥಾನುಸಂಧಾನಮೇವ ಪ್ರಾರ್ಥನಂ. ತಚ್ಚ ಪ್ರಾರ್ಥನಂ ಯಥಾಶಕ್ತಿ ವಿಷ್ಣು ಸಹಸ್ರನಾಮ್ನಾಂ ಶ್ರವಣೇನ ಕುರ್ವತಾಂ ಅಸ್ಮಾಕಂ. ವಿಷ್ಣು ಶಬ್ದಸ್ಯ ಜ್ಞಾನಿಭಿಃ ಪ್ರೋಕ್ತಾಃ ये अनेके अर्थाः ते इदानीं श्रवणगोचराः बभूयन्ते. सर्वस्य तत्तत् स्थानेषु स्थापनात् विष्णुः. वि गति वि इति धातोः गति प्रजन कान्ति असन खादनानि इति अर्थाः वर्तन्ते. तत्र दैत्य निरसनात् दैत्यानां नाशकरणात् अयं विष्णुः इति कथ्यते. अन्ते विश्वग्रासाच्च विष्णुः असनखादनेषु. प्रलयकाले अयमेव भगवान् सर्वमपि अत्ति, सर्वमपि खादति, सर्वमपि भक्षयति. यस्य ब्रह्म च क्षत्रं च उभे भवति ओदनः मृत्युर्यस्योपसेचनं कयुत्था ವೇದಸಃ ಅಂತ ಆ ಭಗವಂತನ ಬಗ್ಗೆ ಒಂದು ಉಲ್ಲೇಖ ಕಾಟಕೋಪನಿಷತ್ತಿನಲ್ಲಿ ಕೇಳಿ ಬರ್ತದೆ. ಪ್ರಳಯ ಕಾಲದ ಭೋಜನಕ್ಕಾಗಿ ಕುಳಿತಂತಹ ಭಗವಂತನಿಗೆ ಇಡೀ ಜಗತ್ತೇ ಆಹುತಿ ಆಗ್ತದೆ. ಬ್ರಹ್ಮವರ್ಣದ ಅಭಿಮಾನಿಯಾದ ಚತುರ್ಮುಖ, ಕ್ಷತ್ರವರ್ಣದ ಅಭಿಮಾನಿಯಾದಂತಹ ಮುಖ್ಯವಾಯು ಅವನಿಗೆ ಅನ್ನವಿದ್ದಂತೆ, ಮುಖ್ಯವಾದ ಆಹಾರ ಇದ್ದಂತೆ. ಮೃತ್ಯುರ್ಯಸ್ಯ ಉಪಸೇಚನಂ, ಎಲ್ಲರನ್ನೂ ನುಂಗಿ ನೊಣೆಯಬಲ್ಲಂತಹ ಯಮ
ಈ ಚತುರ್ಮುಖ ಈ ಪರಮಾತ್ಮನಿಗೆ, ಸರ್ವಸಂಹಾರಕನಾದ ಪರಮಾತ್ಮನಿಗೆ ಒಂದು ಹೋಳು ಉಪ್ಪಿನಕಾಯಿ ಅಂತ ಮಾತ್ರ. ಹೀಗೆ ಖಾದನೇಶು ವೇತಿ ವೇತಿ ಇತಿ ವಿಷ್ಣು ಅಂದ್ರೆ ಸರ್ವಂ ಎಲ್ಲವನ್ನೂ ತಿಂತಾನೆ ಅಂತ ಅರ್ಥ. ಅದಕ್ಕೆ ವಿಶತಿ ಅನ್ನೋದ್ರಿಂದ ಏನೇನು ಅರ್ಥಗಳನ್ನು ಹಿಂದೆ ವಿಷ್ಣು ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ವಿ, ಅವೆಲ್ಲ ಅರ್ಥಗಳು ವಿಷ್ಣು ಅನ್ನೋ ಶಬ್ದದಿಂದಲೂ ಕೂಡ ಬಂದೇ ಬರ್ತವೆ. ಶುಕ್ಲಾಂಬರವರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಒಂದು ಪ್ರಸಿದ್ಧವಾದ ಶ್ಲೋಕವನ್ನು ಕೂಡ ಕೇಳಿ ಬರ್ತದೆ. ಶುಕ್ಲವಾದ ಬಟ್ಟೆಯನ್ನು ಧರಿಸಿದ, ಶಶಿವರ್ಣಂ ಚಂದ್ರನಂತೆ ಶುಭ್ರವಾದ ವರ್ಣವುಳ್ಳ ಚತುರ್ಭುಜನಾದಂಥ ಪ್ರಸನ್ನವದನಾದಂತಹ ವಿಷ್ಣುವನ್ನ ಎಲ್ಲ ವಿಘ್ನಗಳ ಪರಿಹಾರಕ್ಕಾಗಿ ನಾವು ಧ್ಯಾನಿಸಬೇಕು ಅಂತ. ವಿಷ್ಣು ಶಬ್ದವನ್ನ ವಿಶ್ವ ಶಬ್ದವನ್ನ ಅನುಸಂಧಾನ ಮಾಡಿಕೊಂಡಿದ್ರಿಂದೇನೆ ಎಲ್ಲ ವಿಘ್ನಗಳು ಕೂಡ ಪರಿಹಾರ ಕಾಣ್ತವೆ. ಹಿಂದೆ ಅದನ್ನು ನೋಡಿದ್ದೇವೆ. ಸಂಸಾರದ ವಿಷವನ್ನ ನುದತಿ, ವಿಷ ನ ಉ ಅಂದಲ್ಲಿ ವಿ ಅಂತಂದ್ರೆ ವಿಶೇಷವಾಗಿ ಪೂರ್ಣವಾಗಿ ಅಂತ ಅರ್ಥ. ಆ ವಿಷವನ್ನ ಪೂರ್ಣವಾಗಿ ವಿಷವನ್ನ, ವಿಷ ಅಂತಂದ್ರೇನೆ ಸಂಸಾರದ ವಿಷ ಅಂತ ಅರ್ಥ. ಅದನ್ನ ಮತ್ತೆ ವಿಶಿಷ್ಟವಾಗಿ ಪರಿಹರಿಸಬಲ್ಲಂಥವನು. ವಿಷ ಮುಂದೆ ನು ಅಂದ್ರೆ ಪರಿಹಾರ ಮಾಡುವಂಥವನು. ಇದು ಅವನ ಸ್ವಭಾವ. ಎಲ್ಲ ಸಂಸಾರದ ರೋಗಗಳನ್ನು ಪರಿಹರಿಸುವಂಥವನು ಅವನೇ ಆಗಿದ್ದಾನೆ. ಶಾಂಕರ ಭಾಷ್ಯದಲ್ಲಿ ಹೀಗೆ ಋಗ್ವೇದದ ಮಾತೊಂದನ್ನು ಉದ್ಧರಿಸ್ತಾರೆ. ತಮುಸ್ತೋತಾರಃ ಪೂರ್ಯಂ ಯಥಾವಿಧ ಋತಸ್ಯ ಗರ್ಭಂ ಅನುಷಾ ವಿಪರ್ತನ ಅಸ್ಯ ಜಾನಂತೋ ನಾಮ ಚಿದ್ವಿವರ್ತನ ಮಹಸ್ತೆ ವಿಷ್ಣು ಸುಮತಿಂ ಭಜಾಮಹೆ. ಋಕ್ ಸಂಹಿತಾದಲ್ಲಿ 2:2:26 26ನೇ ಸಂಖ್ಯೆಯ ಮಂತ್ರ. ಯಾರ ನಾಮ ಸಂಕೀರ್ತನವನ್ನು ಮಾಡಿದ್ರೆ ಅದು ನಮ್ಮೆಲ್ಲರ ತತ್ವಜ್ಞಾನಕ್ಕೆ ಕಾರಣ ಆಗ್ತದ ಅಂಥ ವಿಷ್ಣುವನ್ನ ನಾವೆಲ್ಲೂ ಧ್ಯಾನಿಸಬೇಕು. ವಿಷ್ಣು ಸುಮತಿಂ ಭಜಾಮಹೆ. ಭಗವಂತನಾದ ವಿಷ್ಣುವೇ ಸುಮತಿಂ ತತ್ವಜ್ಞಾನವನ್ನು ನಾವು ಪಡ್ಕೊಳ್ತೇವೆ. ತಮುಸ್ತೋತಾರ ಅವನನ್ನ ಧ್ಯಾನಿಸುವವರೇ ಈ ತತ್ವಜ್ಞಾನವನ್ನು ಪಡ್ಕೊಳ್ತಾರೆ. ಆತ್ಮಬೋಧೋಪನಿಷತ್ತು ಅನ್ನೋದೊಂದನ್ನು ಉದ್ಧರಿಸ್ತಾರೆ ಶಾಂಕರ ಭಾಷ್ಯದಲ್ಲಿ. ಸರ್ವಭೂತ ಸ್ಥಿತಂ ನಾರಾಯಣಂ ಕಾರಣ ಪುರುಷಂ ಅಕಾರಣಂ ಪರಂ ಬ್ರಹ್ಮ ಶೋಕಮೋಹ ನಿರ್ಮುಕ್ತಂ ವಿಷ್ಣುಂ ಧ್ಯಾಯನ್ ನಸೀದತಿ. ಯಾವ ಸರ್ವಭೂತ ಸ್ಥಿತನಾದ ಎಲ್ಲರಲ್ಲೂ ಇರುವಂತಹ ಕಾರಣನಾದಂಥ ಸರ್ವ ಶೋಕ ಮುಕ್ತನಾದ ಪರಮಾತ್ಮನನ್ನು ಧ್ಯಾನಿಸಿದ್ರೆ, ಪರಮಾತ್ಮ ವಿಷ್ಣುವನ್ನು ಧ್ಯಾನಿಸಿದ್ರೆ ನ ಸೀದತಿ, ಜೀವನಾದವನು ಯಾವುದೇ ರೀತಿಯಾದ ದುಃಖಕ್ಕೆ ಒಳಗಾಗೋದಿಲ್ಲ. ಯಸ್ಮಾದ್ ವಿಶ್ವಮಿದಂ ಸರ್ವಂ ಯಸ್ಯ ಶಕ್ತ್ಯ ಮಹಾತ್ಮನಃ ತಸ್ಮಾದ್ ವಿಷ್ಣುರಿತಿ ಖ್ಯಾತಃ ವಿಷೇರ್ಧಾತೋ ಪ್ರವೇಶನಾತ್. ವಿಷ್ಣು ಪುರಾಣದ ಮಾತೊಂದನ್ನು ಕೂಡ ಶಾಂಕರ ಭಾಷ್ಯದಲ್ಲಿ ಉದ್ಧರಿಸ್ತಾರೆ. ವಿಷ್ಣು ಪುರಾಣದಲ್ಲಿ 3:1:45 ಶ್ಲೋಕ ಅದು. ಈ ಜಗತ್ತೆಲ್ಲವೂ ಕೂಡ ಯಸ್ಮಾದ್ ವಿಷ್ಟಂ, ಯಾವ ಪರಮಾತ್ಮನಿಂದ ಆವಿಷ್ಟವಾಗಿದೆ, ಅವನ ಶಕ್ತಿಯಿಂದ ಅದು ನಿಯಂತ್ರಿತವಾಗಿದೆ, ಅದಕ್ಕಾಗಿ ಅವನಿಗೆ ವಿಷ್ಣು ಅಂತ ಹೀಗೆ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ವಿಶಿಷ್ಟಾದ್ವೈತದ ವ್ಯಾಖ್ಯಾನದಲ್ಲಿ ವಿವೇಶ ಭೂತಾನಿ ಚರಾಚರಾಣಿ ಅಂತ ಹೀಗೆ ಚರಾಚರ ಪ್ರಪಂಚವನ್ನೆಲ್ಲ
ಅವನು ಪ್ರವೇಶಿಸ್ತಾನೆ ಅನ್ನುವ ಮಂತ್ರದ ಒಂದು ಉದ್ಧಾರ ಮಾಡ್ತಾರೆ. ಹೀಗೆ ಪ್ರವೇಶ ಮಾಡಿರುವುದರಿಂದ ಆತ ವಿಷ್ಣು ಅಂತ ಅಭಿಪ್ರಾಯ. ತದೇವಾನುಪ್ರಾವಿಶತ ತತ್ ಸೃಷ್ಟ ತದೇವಾನುಪ್ರಾವಿಶತ ಅಂತ ತೈತ್ರಿಯ ಉಪನಿಷತ್ನಲ್ಲೂ ಇದು ಕಂಡು ಬರ್ತದೆ. ಹರಿವಂಶದ ಮಾತು ನಾವು ಹಿಂದೆ ನೋಡಿದ್ದೇವೆ. ವ್ಯಾಪ್ಯ ಸರ್ವಾನಿಮಾನ್ ಲೋಕಾನ್ ಸ್ಥಿತ ಸರ್ವತ್ರ ಕೇಶವ ತತಶ್ಚ ವಿಷ್ಣುನಾಮಾಸಿ, ಎಲ್ಲ ಲೋಕದಲ್ಲಿ ವ್ಯಾಪ್ತನಾದ್ರಿಂದ ಅವನು ವಿಷ್ಣು ಅಂತ ಹೆಸರು. ಇದು ಹರಿವಂಶದ ಮಾತು. ಅದನ್ನು ಪರಾಶರ ಭಕ್ತರು ಉದ್ಧರಿಸಿದ್ದಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ನಾವೀಗಾಗಲೇ ನೋಡಿರುವಂತಹ ಅನೇಕ ಅರ್ಥಗಳೇನಿವೆ. ಸರ್ವಮೂಲದಲ್ಲಿ ಆಚಾರ್ಯರು ವಿಷ್ಣು ಶಬ್ದದ ಕುರಿತಾಗಿ ಕೋಟ್ ಮಾಡಿದಂತಹ ಕೆಲವು ಶಬ್ದಗಳು, ಅದಲ್ಲದೆ ಕೆಲವು ಬೇರೆಯ ಪುರಾಣೋಕ್ತವಾದ ಆಧಾರಗಳು ಇತ್ಯಾದಿಗಳನ್ನೇ ನೋಡಿದ್ದೇವೆ. ಅಲ್ಲಿ ವರ್ಣಿತವಾದಂತಹ ಅರ್ಥವೇ ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಕೂಡ ಕಾಣಿಸ್ತದೆ. ಪ್ರತ್ಯೇಕವಾದಂತಹ ಅರ್ಥವನ್ನು ಅಲ್ಲಿ ಕಾಣಿಸುವುದಿಲ್ಲ. ಅಲ್ಲಿಗೆ ಆ ವಿಷ್ಣು ಎಂಬ ನಾಮದ ಚಿಂತನ ಸಮಾಪ್ತಿಯನ್ನ ಕಾಣುತ್ತದೆ.